ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮೆಡಿಟೇಷನ್ ಅಥವಾ ಧ್ಯಾನವನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಅನಂತ್ ಭಾಯಿಯವರು ಬಿಗಿನರ್ಸ್ಗಳಿಗೆ ಕೊಡುತ್ತಿರುವಂತಹ ಸರಳವಾದ ಸಲಹೆಗಳು ಏನು ಎನ್ನುವುದನ್ನು ನೋಡೋಣ. ಪ್ರತಿಯೊಂದು ಆತ್ಮರ ಚೇತನ ಸ್ಥಿತಿಯು ಬದಲಾಗುತ್ತಾ ಇರುವುದರಿಂದ ಪ್ರತಿಯೊಬ್ಬರು ನೀಡುವಂತಹ ಧ್ಯಾನದ ಅನುಭವಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣುತ್ತೇವೆ. ಕೆಲವೊಮ್ಮೆ ಆತ್ಮರು ನೆಗೆಟಿವ್ ವಾತಾವರಣದಿಂದ, ಹೊರಗಿನ ಗದ್ದಲ ಗಲಾಟೆ ಇರುವಂತಹ ನೆಗೆಟಿವ್ ವಾತಾವರಣದಿಂದ ಹಾಗೂ ನೆಗೆಟಿವ್ ಜನರೊಂದಿಗೆ ಮಾತನಾಡಿ ನೆಗೆಟಿವ್ ವಿಚಾರಗಳನ್ನು ಹೊಂದಿರುವಂತಹವರೊಂದಿಗೆ ಇದ್ದು ಅಲ್ಲಿಂದ ಮನೆಗೆ ಬಂದು ಅವರು ಧ್ಯಾನವನ್ನು ಮಾಡಲು ಕುಳಿತಾಗ ಅವರಿಗೆ ಧ್ಯಾನದ ಸಂಪೂರ್ಣ ಸ್ಥಿತಿಯ ಅನುಭವ ಆಗುವುದೇ ಇಲ್ಲ. ಬಹಳ ಕಷ್ಟಪಡಬೇಕಾಗುತ್ತದೆ. ಅಂದರೆ ಬಹಳ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ಮೊಟ್ಟಮೊದಲ ಪುರುಷಾರ್ಥ ಎಂದರೆ ಅವರು ತಮ್ಮ ಸಂಕಲ್ಪಗಳನ್ನು ದೃಢಗೊಳಿಸಬೇಕು. ತಾವು ಈ ಹಿಂದೆ ಎಲ್ಲಿಂದ ಬಂದಿದ್ದೀರೋ ಆ ಒಂದು ಪರಿಸ್ಥಿತಿಗಳನ್ನು, ಆ ಒಂದು ವಾಯುಮಂಡಲವನ್ನು ಮರೆಯುವಂತಹ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಅವರು ಗೈಡೆಡ್ ಮೆಡಿಟೇಷನ್ ಹಾಗೂ ಬಹಳ ಮಧುರವಾದಂತಹ ಮ್ಯೂಸಿಕ್ಗಳನ್ನು ಹಾಕಿಕೊಂಡು ಅಥವಾ ಯಾವುದೇ ರೀತಿಯ ಸಂಗೀತವಿಲ್ಲದೆ, ಮ್ಯೂಸಿಕ್ ಇಲ್ಲದೆ ತಮ್ಮ ತಮ್ಮ ಅನುಕೂಲಗಳನ್ನು ನೋಡಿಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು. ಹೇಗೆ ನಾವು ಈಗ ಮಲಗಿಕೊಳ್ಳಬೇಕು ಎಂದು ಹೋಗಿ ಮಲಗಿಕೊಂಡರೂ ಸಹ ನಮಗೆ ತಕ್ಷಣವೇ ನಿದ್ದೆ ಬರುವುದಿಲ್ಲವೋ ಅದರಂತೆ ಧ್ಯಾನದಲ್ಲಿ ಕುಳಿತಾಗ ನಿಧಾನಗತಿಯಲ್ಲಿ ನಮ್ಮ ವಿಚಾರಗಳ ಫ್ರೀಕ್ವೆನ್ಸಿಯು ಬದಲಾಗುತ್ತಾ ಹೋಗುತ್ತದೆ. ನಮ್ಮ ವೈಬ್ರೇಷನ್ ಕೂಡ ಬದಲಾಗುತ್ತಾ ಹೋಗುತ್ತದೆ. ನಾವು ನಮ್ಮ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿಯನ್ನು ಕ್ರಾಸ್ ಮಾಡುತ್ತಾ ನಮ್ಮ ದೃಢ ನಿಶ್ಚಯದ ಕಡೆಗೆ, ಪರಮ ಸತ್ಯದ ಕಡೆಗೆ ಸಾಗುತ್ತಾ ಹೋಗಬೇಕು. ಕ್ರಮೇಣವಾಗಿ ಮುಂದುವರಿಯುತ್ತಾ ನಮ್ಮ ಮೂಲ ಸಂಕಲ್ಪವನ್ನು ನಾವು ಹಿಡಿದುಕೊಳ್ಳಬೇಕು. ಕೆಲವೊಮ್ಮೆ ಧ್ಯಾನದಲ್ಲಿ ಕುಳಿತಾಗ ಕಣ್ಣು ಮುಚ್ಚಿಕೊಂಡು ನಾವು ಧ್ಯಾನದಲ್ಲಿ ಬೆಳಕನ್ನು ಕಾಣಲು ನಾವು ತಡಕಾಡುತ್ತಿರುತ್ತೇವೆ. ಅಂದರೆ ಕೆಲವು ದೃಶ್ಯಗಳು ನಮಗೆ ಕಾಣಿಸಿಕೊಳ್ಳಬೇಕು ಎಂದು ಹಂಬಲಿಸುತ್ತಾ ಇರುತ್ತೇವೆ. ಈ ರೀತಿ ಇಚ್ಛಿಸುವುದರಿಂದ ನಮಗೆ ಕೆಲವು ಬಾರಿ ಕೆಂಪು ಬೆಳಕು, ಕಪ್ಪು ಬಣ್ಣದ ಹಾಗೂ ಇತರೆ ಬೇರೆ ಬೇರೆ ಬಣ್ಣದ ಬೆಳಕುಗಳು, ಡಾಟ್ಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಆದರೆ ಈ ರೀತಿ ಯಾವುದೇ ಬೆಳಕನ್ನು ನೋಡುವುದರಿಂದ ಏನೂ ಪ್ರಯೋಜನವಿಲ್ಲ. ಏಕೆಂದರೆ ಕಣ್ಣಿಗೆ ಕಾಣುವುದೆಲ್ಲವೂ ಅಸತ್ಯವಾದುದು. ಹೀಗಾಗಿ ಕಣ್ಣು ಮುಚ್ಚಿಕೊಂಡಾಗ ನಮ್ಮಲ್ಲಿ ಯಾವುದೇ ರೀತಿಯ ವಿಚಾರಗಳು, ಸಂಕಲ್ಪಗಳು ನಡೆಯಬಾರದು. ಕೇವಲ ಆರಂಭದಲ್ಲಿ ನಾವು ಕುಳಿತಾಗ ನಮ್ಮ ವಿಚಾರಗಳು ಹೇಗಿರಬೇಕೆಂದರೆ ಈ ಭೂಮಿಯ ವಾಯುಮಂಡಲವನ್ನು ಬಿಟ್ಟು ನಾವು ನಿಧಾನಗತಿಯಿಂದ ಬೇಹದ್ನ ಜಗತ್ತಿಗೆ ಪಯಣಿಸುತ್ತಿದ್ದೇವೆ ಹಾಗೂ ಈ ಭೂಮಿಯಿಂದ ಮೇಲಿರುವಂತಹ ಜಗತ್ತಿಗೆ ನಾವು ಹೋಗಿ ತಲುಪಿದ್ದೇವೆ ಎಂದುಕೊಳ್ಳುತ್ತಿರಬೇಕು. ನಮ್ಮ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುವುದು ಈಗಲಂತೂ ಅದು ಸಾಧ್ಯವಿಲ್ಲ. ಆದರೆ ನಾವು ನಮ್ಮ ಸಂಕಲ್ಪಗಳಿಂದ ಮೇಲಿನ ಜಗತ್ತಿಗೆ ಪಯಣ ಮಾಡುತ್ತಿರಬೇಕು. ಈ ರೀತಿ ಕಲ್ಪನೆ ಮಾಡಿಕೊಳ್ಳುತ್ತಾ ಹೋದಾಗ ನಮ್ಮಲ್ಲಿ ನಾವು ಕಲ್ಪಿಸಿಕೊಂಡಂತಹ ಕಲ್ಪನೆಗಳು ನಮ್ಮಲ್ಲಿ ಈ ರೀತಿಯ ಒಂದು ದೃಶ್ಯವನ್ನು ಕಲ್ಪಿಸಿ ಅದು ನಮ್ಮ ಮುಂದೆ ಇಡುತ್ತದೆ. ಅಂದರೆ ಪರಂಧಾಮದ ದೃಶ್ಯಗಳು ನಮಗೆ ಕಾಣಿಸತೊಡಗುತ್ತವೆ. ಈ ಭೂಮಿಯಿಂದ ಹೊರಟು ಮೇಲೆ ಮೇಲೆ ಸಾಗುತ್ತಾ ಪರಂಧಾಮಕ್ಕೆ ನಾವು ಹೋಗಿ ಸೇರಬೇಕು. ಆಗ ನಮಗೆ ನಿಜವಾದ ಧ್ಯಾನವು ಆ ಪರಂಧಾಮದಲ್ಲಿಯೇ ನೆಲೆಯಾಗುತ್ತದೆ ಮತ್ತು ಅಲ್ಲಿಂದಲೇ ನಮಗೆ ಪವರ್ ಸಿಗುತ್ತಾ ಹೋಗುತ್ತದೆ ಮತ್ತು ಅಲ್ಲಿಂದಲೇ ನಾವು ಪರಂ ಶಾಂತಿಯನ್ನು ಪಡೆಯಲು ಸಾಧ್ಯವಿದೆ.
ಯಾವುದೇ ಬಣ್ಣವನ್ನು ಕಾಣುವಂಥದ್ದು ಅಥವಾ ಯಾವುದೇ ದೃಶ್ಯವನ್ನು ಕಾಣಬೇಕು ಎಂಬ ಇಚ್ಛೆಗಳು ನಮ್ಮಲ್ಲಿ ಇರಬಾರದು. ನಿಜವಾದ ಧ್ಯಾನ ಅಂದರೆ ಅದರಲ್ಲಿ ಯಾವುದೇ ರೀತಿಯ ದೃಶ್ಯವನ್ನಾಗಲಿ ಬೆಳಕನ್ನು ಕಾಣುವುದಾಗಲಿ ಅದು ಧ್ಯಾನ ಎನಿಸಿಕೊಳ್ಳುವುದಿಲ್ಲ. ಬೆಳಕನ್ನು ನೋಡುವಂತಹ ಪ್ರಯತ್ನ ಮಾಡುತ್ತಾ ಸಮಯವನ್ನು ಹಾಳು ಮಾಡದೆ ನೇರವಾಗಿ ನಾವು ಬೇಹದ್ದಿನ ಜಗತ್ತಿನವರೆಗೆ ನಮ್ಮ ಪಯಣವು ನೇರವಾಗಿ ಸಾಗಬೇಕು ಮತ್ತು ಅಲ್ಲಿ ಪರಂಧಾಮದಲ್ಲಿರುವಂತಹ ಬೇಹದ್ನ ತಂದೆಯನ್ನು ಇಮರ್ಜ್ ಮಾಡಿಕೊಂಡು ಬೇಹದ್ನ ಪರಂಧಾಮದ ಬೆಳಕಿನಲ್ಲಿ ಉಳಿದು ಆ ಮೂಲ ಸ್ವರೂಪದಲ್ಲಿ ಸ್ಥಿತರಾಗುವುದನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸಕ್ಕಾಗಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಧ್ಯಾನದ ವಿಧಿಗಳ ವಿಡಿಯೋಗಳಿವೆ. ಅದನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.